ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅವಕಾಶವನ್ನು ನೀಡಿದಂಥ ತಂದೆ ದೇವರಿಗೆ ಹೃದಯಪೂರ್ವಕವನ್ನು ಸಲ್ಲಿಸ್ತೇನೆ. ಮತ್ತು ಎರಡನೇದಾಗಿ ನಮ್ಮ ಸ್ಪಿರಿಚುವಲ್ ಟಚ್ ಫೌಂಡೇಶನ್ನ ಫೌಂಡರ್ ಆದಂಥ ಆನಂದ್ ಸರ್ ಅವರಿಗೂ ಮತ್ತು ಅಲ್ಲಿ ಸೇರಿ ಬಂದಂಥ ಪ್ರತಿಯೊಬ್ಬರಿಗೂ ಪ್ರಭು ಕ್ರಿಸ್ತನ ಪೊದಲವರದ ನಾಮದಲ್ಲಿ ಸುಮಧುರ ನಾಮದಲ್ಲಿ ಎಲ್ಲರನ್ನು ಹೃದಯಪೂರ್ವಕವಾಗಿ ವಂದಿಸುವನಾಗಿದ್ದೇನೆ. ಈ ದಿನಕ್ಕೆ ಕೊಡಲ್ಪಟ್ಟಂಥ ನಮಗೆ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ ಸಂಗ್ರಹದಲ್ಲಿರುವಂಥ 75ನೇ ಅಧ್ಯಾಯ ವಚನಗಳು 1ರಿಂದ 7ನೇ ವಚನದವರೆಗೆ ಇರುವಂಥ ಆ ವಚನಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ನಾವು ಧ್ಯಾನ ಮಾಡುತ್ತಾ ದೇವರ ಸಹಾಯವನ್ನು ಕೋರೋಣ. ಕೀರ್ತನೆಗಳು 75ನೇ ಅಧ್ಯಾಯದ 1ರಿಂದ 7 ವಚನಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಗಮನಿಸಬೇಕಾದಂಥ ವಿಚಾರ ಏನಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ನಾವು ಗಮನಿಸುವಾಗ ಇದರಲ್ಲಿ 5 ಭಾಗಗಳನ್ನು ಕಾಣಿಸ್ತೇವೆ. ಅಂದರೆ ಕೀರ್ತನೆ ಸಂಗ್ರಹದಲ್ಲಿ 5 ಭಾಗಗಳಿವೆ. ಆ 5ನೇ ಭಾಗಗಳಲ್ಲಿ ಇದು ತೃತೀಯ ಭಾಗ ಅಂತ ಕರೀತಾರೆ. ತೃತೀಯ ಭಾಗ ಅಂತ ಹೇಳುವಾಗ ನಾವು ನೋಡುವಾಗ 73ನೇ ಕೀರ್ತನೆಯಿಂದ ಹಿಡಿದು 89ನೇ ಕೀರ್ತನೆವರೆಗಿರುವಂಥ ಭಾಗ ಅದು ತೃತೀಯ ಭಾಗ ಅಂತೇಳಿ ನಾವು ಕರೆಯುತ್ತೇವೆ. ಸೊ ಈ ಭಾಗವನ್ನು ಯಾರು ರಚನೆ ಮಾಡಿದ್ದಾರೆ ಅಂತ ನಾವು ಗಮನಿಸಿದರೆ ಇಲ್ಲಿ ತಿಳ್ಕೊಳ್ಬೇಕಾದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, 75ನೇ ಕೀರ್ತನೆ ಬರೆದಂಥ ವ್ಯಕ್ತಿ ಆಸಾಫನು ಎಂಬುದಾಗಿ ನಾವು ಕಂಡು ಬರ್ತೇವೆ. ಆಸಾಫನ ಕೀರ್ತನೆ ಅಂತ ನೋಡ್ತೀವಿ. ಅಂದರೆ ಕೀರ್ತನೆಯನ್ನ ಬರೀ ಕೇವಲ ದಾವೀದನು ಮಾತ್ರ ರಚಿಸಲಿಲ್ಲ. ಅನೇಕ ಸೇವಕರುಗಳು, ಅನೇಕ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು ಏನು ಮಾಡಿದ್ದಾರೆ, ಇದನ್ನು ಸಂಗ್ರಹಿಸಿದ್ದಾರೆ. ಇದರಲ್ಲಿ ಮೋಶೆ ಕೂಡ ಏನು ಮಾಡಿದ್ದಾರೆ, ಗ್ರಂಥಕರ್ತನಾಗಿದ್ದಾರೆ. ಅಂದರೆ ಮೋಶೆ ಕೂಡ ಕೆಲವು ಭಾಗಗಳನ್ನು ಕೀರ್ತನೆ ಸಂಗ್ರಹದಲ್ಲಿ ಏನು ಮಾಡಿದ್ದಾರೆ, ಸೇರಿಸಲಾಗಿದೆ. ಸೊ ಅದನ್ನ ಲಿಂಕ್ ಅನ್ನು ಏನು ಮಾಡಿದ್ದಾರೆ, ಆ ಭಾಗದಲ್ಲೇ ಆ ಒಂದು ತಲೆ ಬರೋದೊಳಗಿನ ಅದೇನು ಮಾಡಿರ್ತಾರೆ, ಅದರೊಳಗೆ ಅವರು ಬ್ರಾಕೆಟ್ ಅಲ್ಲಿ ಹಾಕಿರ್ತಾರೆ. ಧರ್ಮೋಪದೇಶ ಕಾಂಡ, ಯಾಜಕ ಕಾಂಡ ಮತ್ತು ವಿಮೋಚನ ಕಾಂಡ, ಯಾಜಕ ಕಾಂಡ ಅಂತ ಹೇಳಿ ಅವ್ರು ಬ್ರಾಕೆಟ್ ಅಲ್ಲಿ ಹಾಕಿರ್ತಾರೆ. ಅಂದ್ರೆ ಇದೆಲ್ಲವೂ ಎಲ್ಲಿಂದ ಅವರು ಎರವು ಪಡೆದಿದ್ದಾರೆ. ಕೀರ್ತನೆ ಸಂಗ್ರಹದಲ್ಲಿ ಇರುವಂಥ ವಿಚಾರಗಳು ನೋಡಬೇಕಾದ್ರೆ ಇದು ಮುಖ್ಯವಾಗಿ ಕೆಟುಬಿಮ್ ಅಂತ ನೋಡ್ತೀವಿ. ಕೆಟುಬಿಮ್ ಅಂದ್ರೆ ಬರಹಗಳು. ಇದು ಕಾವ್ಯ ಭಾಗ ಮತ್ತು ಜ್ಞಾನದ ಭಾಗ ಅಂತ ನಾವು ಏನು ಕರಿತೀವಿ. ಸೊ ಕೆಟುಬಿಮ್ ಅಂತ ಆ ಒಂದು ಭಾಗದಿಂದ 3ನೇ ಭಾಗ ಕೆಟುಬಿಮ್ ಎನ್ನುವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಅಂದ್ರೆ ಬರಹಗಳು ಎಂಬುದಾಗಿ ಕರೆಯಲ್ಪಡುತ್ತದೆ. ಈ ಕೀರ್ತನ ಸಂಗ್ರಹವು ಅದು ಎಲ್ಲಿಂದ ಬಂದದ್ದು, ಸಪ್ತಿಗಿಂತ ಮತ್ತು ಉಳುಗತ್ತದಲ್ಲಿ ನಾವು ನೋಡುವಾಗ ಅದು ಮೂಲ ಬಂದಿದೆ ಎಲ್ಲಿಂದ ಅಂತ ಹೇಳಿದ್ರೆ ಬರಹಗಳಿಂದ ಬಂದಂಥದ್ದು. ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಜ್ಞಾನೋಕ್ತಿಗಳು ಮತ್ತು ಪ್ರಸಂಗಿ, ಪರಮಗೀತ ಇವೆಲ್ಲ ಕಾವ್ಯಗಳು ಅಂತ ನೋಡ್ತೀವಿ. ಜ್ಞಾನೋಕ್ತಿಗಳು ನೋಡಬೇಕಾದ್ರೆ ಇದು ಜ್ಞಾನಕ್ಕೆ ಸಂಬಂಧಪಡುವಂಥದ್ದು. ಕೀರ್ತನೆ ನೋಡ್ಬೇಕಾದ್ರೆ ಒಬ್ಬ ಮನುಷ್ಯ ದೇವರೊಂದಿಗೆ ಇಟ್ಟುಕೊಂಡಂತ ಸತ್ಸಂಬಂಧವನ್ನು ಸೂಚಿಸುವಂತ ಒಂದು ಪುಸ್ತಕ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಇವತ್ತೆಲ್ಲರಿಗೂ ಆರಾಧನೆಯ ಕೈಪಿಡಿಯಾಗಿದೆ. ಆರಾಧನೆ ನಡೆಸುವುದಕ್ಕಾಗ್ಲಿ ಅಥವಾ ಉದುವಾಗಿ ಆರಾಧನೆ ಮಾಡೋದಕ್ಕಾಗ್ಲಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೆ ಏನಾಗಿದೆ, ಕೈಪಿಡಿಯಾಗಿದೆ. ಯಾವುದು, ಕೀರ್ತನೆ ಭಾಗ. 1ರಿಂದ 150ನೇ ಕೀರ್ತನೆವರೆಗೆ ನಾವು ನೋಡುವಾಗ ಪ್ರತಿಯೊಂದು ಸನ್ನಿವೇಶಗಳನ್ನು ಗುರುತಿಸುವಂತ ಭಾಗಗಳಾಗಿವೆ. ಕೆಲವು ಯಾತ್ರಾ ಗೀತೆ ಅಂತ ನೋಡ್ತೀವಿ. ಕೆಲವು ಭಾಗಗಳಲ್ಲಿ ನೋಡ್ಬೇಕಾದ್ರೆ ಕೆಲವು ಹೋರಾಟದ ಒಂದು ಕೀರ್ತನೆ ನೋಡ್ತೇವೆ. ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವಂತ ಕೀರ್ತನೆ ನೋಡ್ತೇವೆ. ಪಾಪದರ್ಕಿ ಕೀರ್ತನೆ ನೋಡ್ತೇವೆ. 51ನೇ ಕೀರ್ತನೆ ಪಾಪದರ್ಕಿ ಕೀರ್ತನೆ ನೋಡ್ತೇವೆ ನಾವು ಅಲ್ವಾ. ಹಾಗಾಗಿ 12ನೇ ಕೀರ್ತನೆ ಮತ್ತು 75ನೇ ಕೀರ್ತನೆ ಮಾತ್ರ ಬಹಳ ವಿಶೇಷತೆಯನ್ನು ಪಡ್ಕೊಂಡಿದೆ. ನಾವು ಗಮನಿಸಬೇಕಾದ ವಿಚಾರ. ಯಾಕೆ ವಿಶೇಷತೆ ಪಡ್ಕೊಂಡಿದೆ ಅಂತ ಹೇಳಿದ್ರೆ, 12ನೇ ಅಧ್ಯಾಯ ನೀವು ಕೀರ್ತನೆಗಾರನ 12ನೇ ಅಧ್ಯಾಯ ನೋಡೋದಾದ್ರೆ ಮತ್ತು 75ನೇ ಅಧ್ಯಾಯ ಈಗ ನಾವು ಓದಿದಂಥ ವೇದ ಭಾಗ ನೋಡೋದಾದ್ರೆ ಇದೇನಾಗಿದೆ, ಪ್ರವಾದನೆಯ ಕೀರ್ತನೆ ಭಾಗ ಅಂತ ಕರೆಯಲ್ಪಟ್ಟಿದೆ. ಸೊ ಇದು ಪ್ರವಾದನೆಯ ಕೀರ್ತನ ಭಾಗವಾಗಿರೋದ್ರಿಂದ ಇದು ಹೇಳುವಂಥದ್ದು ಯಾರಿಗೆ ಹೇಳ್ತಾ ಇದೆ ಅನ್ನೋದೇ ನಮಗೆ ಬೇಗ ಗೊತ್ತಾಗಲ್ಲ. ಸೊ ಇಲ್ಲಿ ನಾವು ನೇರವಾಗಿ ನೋಡ್ಬೇಕಾದ್ರೆ, ದೇವರೇ ಕೊಂಡಾಡುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನ ನಾಮ ಮಹತ್ವವು ಸಮೀಪವಾಗಿದೆ, ನಿನ್ನ ಮಹತ್ಕಾರಗಳನ್ನು ವರ್ಣಿಸುತ್ತಾರೆ. ದೇವರು ನುಡಿದದ್ದು. ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವೆನು. ಎಲ್ಲಾ ನಿವಾಸಿಗಳೊಡನೆ ಭೂಮಿಯು ಕರಗಿ ಹೋದರೂ ಅದರ ಸ್ತಂಭಗಳನ್ನು ಸ್ಥಾಪಿಸುವವನು ನಾನೇ. ಇಲ್ಲಿ ದೇವರ ನಾಯಕತ್ವವನ್ನ, ದೇವರ ಒಂದು ರಾಜಾಭಾರವನ್ನ, ಅಂದ್ರೆ ಆತನ ಪ್ರಭುತ್ವವನ್ನ ಸ್ಥಾಪಿಸುವಂತ ನಿಟ್ಟಿನಲ್ಲಿ, ಅಂದ್ರೆ ದೇವರ ದೃಷ್ಟಿಯಲ್ಲಿ ಕೊಡಲ್ಪಟ್ಟಂತ ನಾಯಕರು ಮತ್ತು ನಾಯಕಿಯರು ಈ ಲೋಕದಲ್ಲಿರುವಂತಹ ಪ್ರತಿನಿಧಿಗಳಿಗೆ ಸಂಬಂಧಿಸಿದಂತೆ ನೇರವಾಗಿ ಮಾತಾಡುವಂತ ಮಾತಾಗಿ ಕಂಡು ಬರ್ತಾ ಇದೆ. ಸೊ ಇಲ್ಲಿ ನೀವು ವಚನ ನೋಡಬೇಕಾದ್ರೆ, ಎಮ್ಮೆಗಾರರೇ ಕೊಚ್ಚಿಕೊಳ್ಳಬೇಡಿರಿ,
ದುಷ್ಟರೇ, ನಿಮ್ಮ ಕೊಂಬುಗಳನ್ನು ಮೇಲೆತ್ತಬೇಡಿರಿ, ಕೊಂಬುಗಳನ್ನು ಮೇಲೆತ್ತಬೇಡಿರಿ, ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡಿರಿ ಎಂದು ಹೇಳುವೆನು. ಅಂದ್ರೆ ಇಲ್ಲಿ ನೇರವಾಗಿ ಯಾರಿಗೋ ಹೇಳ್ತಾ ಇದ್ದ ಅನ್ನೋ ರೀತಿಯಲ್ಲಿ ಇದೆ. ಅಂದ್ರೆ ಇದು ಗಮನಿಸಬೇಕಾದ ವಿಚಾರ. ಅಧಿಕಾರಿಗಳಿಗೆ ಒಂದು ವಾರ್ನಿಂಗ್ ಅಂತ ಹೇಳ್ಬೋದು. ಇಂದಿನ ಕಾಲದಲ್ಲಿ ಪ್ರಜಾಪ್ರಭುತ್ವದಲ್ಲಿರುವಂತ ಮೇಲಂತಸ್ತಿಗೆಯಲ್ಲಿ ಮೇಲ್ದರ್ಜೆಯಲ್ಲಿ ಇರುವಂತ ಜನರಿಗೆ ಕೊಡಲ್ಪಡುವಂತ ಒಂದು ಸಂದೇಶ ಅಂತ ಕೂಡ ನಾವು ಭಾವಿಸ್ತೇವೆ. ಈ ಕೀರ್ತನ ಭಾಗವನ್ನ ಬೇರೆ ಬೇರೆ 3 ದೃಷ್ಟಿಕೋನದಲ್ಲಿ ಇವತ್ತು ಅನೇಕರು ವಿಂಗಡಣೆ ಮಾಡಿದ್ದಾರೆ. ನಮಗೆ ಗೊತ್ತಿದೆ, ಈಗಾಗಲೇ ವಿಲಿಯಂ ಬ್ರಾಕ್ಲೆ ಅವರು ಅವರ ಒಂದು ನ್ಯೂ ಟೆಸ್ಟಿಮೆಂಟ್ ಆ ಒಂದು ಕಾಮೆಂಟ್ರಲ್ಲಿ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಈ ಕೀರ್ತನೆ ಭಾಗವನ್ನ ಅವರು ತಮ್ಮದೇ ಆದಂಥ ದೃಷ್ಟಿಕೋನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅರ್ಥೈಸುವುದನ್ನು ನೋಡ್ತೀವಿ. ಅಂದ್ರೆ ದೇವರು ತನ್ನ ನ್ಯಾಯವನ್ನ ಸ್ಥಾಪಿಸುವ ಕೀರ್ತನೆ ಅಂತ ಹೇಳಿದ್ದಾರೆ ಅಲ್ವಾ. ಜೋನಫಸ್ ಅವರು ಹೇಳ್ತಾರೆ ಏನಂತಂದ್ರೆ, ಈ ಕೀರ್ತನೆ 75ನೇ ಕೀರ್ತನೆ ನಾವು ಗಮನಿಸೋದಾದ್ರೆ ದೇವರು ನೇರವಾಗಿ ಏನ್ ಮಾಡ್ತಿದ್ದಾನೆ, ಮನುಷ್ಯರೊಟ್ಟಿಗೆ ಮಾತಾಡ್ತಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ತಮ್ಮದೇ ಆದಂತ ಪರಿಕಲ್ಪನೆಯಲ್ಲಿ ಏನ್ ಮಾಡ್ತಾರೆ, ಅದನ್ನೇನ್ ಮಾಡ್ತಾರೆ, ಸಬ್ಮಿಷನ್ ಮಾಡ್ತಾರೆ, ಅಂದ್ರೆ ಡಿಸ್ಕ್ರೈಬ್ ಮಾಡ್ತಾರೆ, ಅದನ್ನು ತೋರಿಸುವ ಪ್ರಯತ್ನ ಮಾಡ್ತಾರೆ. ಫಂಡ್ರಾಡ್ ಅವರು ಹೇಳ್ತಾರೆ, ಓಲ್ಡ್ ಟೆಸ್ಟ್ಮೆಂಟ್ ಥಿಯಾಲಜಿ ಫಂಡ್ರಾಡ್ ಅವರು ಹೇಳ್ತಾರೆ ಏನಂದ್ರೆ, ದೇವರು ಹತ್ತಿರವಾಗಿದ್ದಾನೆ, ನಾವು ದೇವರಿಗೆ ಭಯಪಡಬೇಕು, ಅದಕ್ಕೆ ದೇವರು ನಮಗೆ ನೇರವಾಗಿ ಏನ್ ಮಾಡ್ತಿದ್ದಾನೆ, ಮಾತಾಡ್ತಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಈ ಕೀರ್ತನ ಭಾಗ ನಮಗೆ ನೋಡುವಾಗ ಇದು ಇಸ್ರಾಯೇಲರಿಗೆ ಹೇಳ್ತಾ ಇದೆ ಅಂತ ಮಾತ್ರ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಸ್ರಾಯೇಲಿಗೆ ಇದೆಲ್ಲ ಕೊಡಲ್ಪಟ್ಟಿದ್ದು ಇಸ್ರಾಯೇಲ್ಗೆ ನೇರವಾಗಿ ಹೇಳ್ಬೇಕಾದ್ರೆ. ಆದ್ರೆ ಇಲ್ಲಿ ಆಸಾಫನ ಒಂದು ಆಲೋಚನೆ ಏನು, ಆಸಾಫನ ಯಾರು, ಆತನು ಒಬ್ಬ ಮೀಡಿಯೇಟರ್ ಪರ್ಸನ್ ಆಗಿದ್ದ ಅಂತ ನೋಡ್ತೀವಿ. ಅಂದ್ರೆ ಅಂದಿನ ಕಾಲದಲ್ಲಿ ಕೆಲವು ಸುರುಳಿಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ, ಕೆಲವು ರಾಜಭಾರವನ್ನ ಮಾಡ್ಲಿಕ್ಕೆ, ಕೆಲವು ವಿಷಯಗಳನ್ನ ಇಲ್ಲಿಂದ ಮಾಹಿತಿ ಇನ್ನೊಂದು ಕಡೆ ರವಾನೆ ಮಾಡ್ಲಿಕ್ಕೆ ಕೆಲವು ವ್ಯಕ್ತಿಗಳನ್ನ ನೇಮಕ ಮಾಡ್ತಾ ಇದ್ರು. ಇಲ್ಲಿ ಕೆಲವು ಕೋರೇಷನ್ ಅಂತ ಬರ್ತಾನೆ. ಕೆಲವು ಭಾಗಗಳಲ್ಲಿ ನೀವು ನೋಡ್ಬೇಕಾದ್ರೆ, ಕೀರ್ತನೆಗಾರರಲ್ಲಿ ನೋಡ್ಬೇಕಾದ್ರೆ ಅನೇಕ ವ್ಯಕ್ತಿಗಳು ಅವ್ರು ನಮ್ಗೆ ಪರಿಚಯ ಇಲ್ಲ, ಯಾರಿಲ್ಲ, ಗೊತ್ತೇ ಇಲ್ಲ. ಆ ಸಭೆನ ಕೂಡ ಯಾರಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಈ ವ್ಯಕ್ತಿಯ ಪಾತ್ರ ಏನಂತ ಹೇಳಿದ್ರೆ, ಇದ್ದ ಸ್ಥಿತಿಯಲ್ಲಿ ನಿಜಾಂಶಗಳನ್ನ ಜನರಿಗೆ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ರಚನೆ ಮಾಡಲಿಲ್ಲ, ರಚನೆ ಮಾಡಿದ್ದನ್ನ ರಮಣೆ ಮಾಡುವಂತ ಜನರಾಗಿ ಕಂಡು ಬಂದ, ಅದಕ್ಕೆ ಅವ್ರ ಹೆಸರು ಕೊಡಲ್ಪಟ್ಟಿದೆ. ಕೀರ್ತನೆಗೆ ಹೆಸರು ಆತನ ನೋಡ್ರಿ, ಗಮನಿಸಬಹುದು 75ನೇ ಕೀರ್ತನೆ ತಲೆಬರ ನೋಡ್ರಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ ಹಾಡು ಆಸಾಫನು ಅಂತ ನೋಡ್ತೇವೆ. ಇದು ಬ್ರಾಕೆಟ್ ಅಲ್ಲಿ ಕೀರ್ತನೆ 57 ಅಂತ ಇದೆ. ಅಂದ್ರೆ ಇದು ಅದಕ್ಕೆ ಸಂಬಂಧ ಇದೆ. 57ನೇ ಕೀರ್ತನೆಗೂ ಈ ಕೀರ್ತನೆಗೆ ಏನಿದೆ, ನಂಟಿದೆ ಎಂಬುದನ್ನು ಸೂಚಿಸ್ತಾ ಇದೆ. ಸೊ ಇದನ್ನ ಕೂಡಿಸುವಾಗ, ಕ್ರಮಪಡಿಸುವಾಗ ಯೋಬನ ಗ್ರಂಥ ಆದ್ಮೇಲೆ ಇದು ಇಡಬೇಕು ಅನ್ನುವಂತ ಹೇಳಿ ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ಇದನ್ನೇನ್ ಮಾಡಿದ್ರು, ಇದನ್ನೆಲ್ಲ ಒಂದೇ ಸಲ ಬರಹಗಳ ಲೈನಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಇದು ಪ್ರತ್ಯೇಕವಾಗಿ ಯಹೂದ್ಯರಲ್ಲಿ ಬಹಳ ಪ್ರಾಮುಖ್ಯವಾಗಿ 3 ವಿಷಯಗಳನ್ನ ಪಾಲನೆ ಮಾಡ್ತಾರೆ. ಒಂದು ಧರ್ಮಶಾಸ್ತ್ರ, ಮೋಶೆ ಬರೆದಂತ ಧರ್ಮಶಾಸ್ತ್ರ. ಎರಡನೇದು ಯೆಶಾಯನ ಪ್ರವಚನ ಇರುತ್ತೆ. ಮೂರನೇದು ಕೀರ್ತನೆ ಸಂಗ್ರಹ. ಈ 3ಅನ್ನೇ ಪಾಲನೆ ಮಾಡ್ತಾ ಇದ್ರು ಯಹೂದ್ಯರು. ಇದು ಬಿಟ್ಟು ಬೇರೆ ಯಾವ್ದು ಇಲ್ಲ, ಅವ್ರಿಗೆ ಯಾವ್ದು ಗೊತ್ತಿಲ್ಲ ಕೂಡ. ಅಂದ್ರೆ ಬೇರೆ ಪುಸ್ತಕಗಳು, ನೆಹೆಮಿಯನ ಗ್ರಂಥ ಆಗಿರ್ಬೋದು, ಎಜ್ರನ ಗ್ರಂಥ ಆಗಿರ್ಬೋದು, ಇನ್ನಿತರ ಗ್ರಂಥಗಳಾಗಿರ್ಬೋದು, 1 ಪೂರ್ವಕಾಲ 2 ಪೂರ್ವಕಾಲ ವೃತ್ತಾಂತ, ಇವೆಲ್ಲ ಏನಾಗಿದ್ವು, ಅವೆಲ್ಲ ಚರಿತ್ರೆಗಳನ್ನ ಸೂಚಿಸುವಂಥದ್ದು ಮತ್ತು ಚರಿತ್ರೆ ನಡೆದಂತ ಘಟನೆಗಳನ್ನ ಯಥಾಸ್ಥಿತಿಯಲ್ಲಿ ಅದು ತೋರಿಸುವಂತ ಒಂದು ಪ್ರಯತ್ನ ನಡೀತು. ಆದ್ರೆ ಕೀರ್ತನೆಗಾರರಿಗೆ ಸಂಬಂಧಪಡುವ ನೋಡುವಾಗ ಇಲ್ಲಿ ಮನುಷ್ಯರ ಆಲೋಚನೆಗಳು ದೇವರ ದೃಷ್ಟಿಯಲ್ಲಿ ಹೇಗಿರಬೇಕು, ದೇವರೊಟ್ಟಿಗೆ ಹೇಗೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಬೇಕು, ದೇವರೊಂದಿಗೆ ಹೇಗೆ ಹತ್ರ ಮಾಡ್ಕೊಳ್ಬೇಕು, ನಾವು ಹೇಗೆ ದೇವರನ್ನ ಅರ್ಥ ಮಾಡಿಕೊಂಡು ದೇವರನ್ನ ಹೇಗೆ ಸ್ತುತಿಸಬೇಕು. ಇದು ನಮ್ಗೆ ಗೊತ್ತಿದೆ. ಕೀರ್ತನೆ ಅಂದ ತಕ್ಷಣನೇ ಸ್ತುತಿಯ ಒಂದು ಗೀತೆ, ಹಾಡು, ಇವೆಲ್ಲ ಹಾಡುಗಳು, ರಾಗಗಳನ್ನು ತಂದು ನಾವು ಹೇಳ್ತೀವಿ. ಅಂದ್ರೆ ಇದನ್ನ ಯಹೂದ್ಯರು ಇದನ್ನ ರಾಗ ರೂಪದಲ್ಲಿ ಹಾಡ್ತಾ ಇದ್ರು. ಹೀಬ್ರೂ ಗ್ರಂಥದಲ್ಲಿ, ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಏನ್ ಮಾಡ್ತಾ ಇದ್ರನ್ನ ಹಾಡ್ತಾ ಇದ್ರು. ಅನೇಕರು ಇದನ್ನ ಅರ್ಥ ಮಾಡ್ಕೋಬೇಕೆಂಬುದಾಗಿ ತಿಳಿದು ಏನ್ ಮಾಡ್ತಾರೆ, ಈ ವಿಷಯಕ್ಕೆ ಸಂಬಂಧಿಸಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿ ಇದನ್ನ ಅರಾಮಿಕ್ ಭಾಷೆಯಲ್ಲಿ ಕೂಡ ಏನ್ ಮಾಡ್ತಾರೆ, ಅದನ್ನು ತರ್ಜಮೆ ಮಾಡಿಕೊಂಡು ಆಡುವ ಪ್ರಯತ್ನ ಮಾಡಿದ್ದಾರೆ. ಸೊ ಅದು ಯಹೂದ್ಯರು ಏನ್ ಮಾಡಿದ್ರು, ಖಂಡಿಸಿದ್ರು. ಈ ಕೀರ್ತನೆಗಳೆಲ್ಲ ನೀವೇನ್ ಮಾಡಬಾರ್ದು, ಕೆಡಿಸಬಾರದು, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹಾಡಬಾರ್ದು ಅಂತ ಹೇಳಿ, ನೀವು ಇದನ್ನೇ ಈ ಲ್ಯಾಂಗ್ವೇಜ್ ಅಲ್ಲಿ ಇರುವಂತದ್ದನ್ನ ಏನ್ ಮಾಡ್ಬೇಕು, ಹೀಬ್ರೂ ಭಾಷೆಯಲ್ಲೇ ನೀವೇನ್ ಮಾಡ್ಬೇಕು, ಹಾಡನ್ನು ಕಲಿಬೇಕು. ಅರಾಮಿಕ್ ಭಾಷೆಯಲ್ಲಿ ಕಲಿಬಾರದು. ಅರಾಮಿಕ್ ಅನ್ನೋದು ಬೇರೆ ಭಾಷೆ, ಅದು ಸಾಮಾನ್ಯ ಜನರಿಗೆ ಇರುವಂತ ಭಾಷೆ. ಸೊ ಹಾಗಾಗಿ ಯಹೂದ್ಯರು ಇದನ್ನ ಬಹಳ ಗಂಭೀರವಾಗಿ ಪಾಲಿಸ್ತಾ ಇದ್ರು, ಅದನ್ನು ಬಹಳ ಕಠಿಣವಾಗಿ ಅದನ್ನ ಸ್ವೀಕಾರ ಮಾಡಿದ್ರು, ಮತ್ತು ಅದನ್ನ ಸ್ವಲ್ಪನೂ
ವ್ಯತ್ಯಾಸವಾಗದಂತೆ ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ನಾವು ನೋಡಬೇಕಾದ್ರೆ, ಯಾಕಂದ್ರೆ ಉದ್ಧಾರವು ಮೂಡಲಿಂದಾಗಲಿ ಬಡವನಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ, ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬರನ್ನು ಸ್ಥಾಪಿಸುತ್ತಾನೆ. ಅಂದ್ರೆ ದೇವರು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂದಿನ ಕಾಲಕ್ಕೆ, ಇಂದಿನ ಒಂದು ಸ್ಥಿತಿಗತಿಗಳಿಗೆ ನಾವು ಅಳವಡಿಸ್ಕೊಳ್ಬೋದಾದ್ರೆ, ಇವತ್ತು ಯಾರ್ಯಾರು ನ್ಯಾಯದಲ್ಲಿದ್ದಾರೆ ಅಂದ್ರೆ ಯಾವ ಸ್ಥಾನಮಾನದಲ್ಲಿದ್ದಾರೆ, ದೇವ್ರು ಯಾರು ಬೇಕಾದ್ರೂ ಏನ್ ಮಾಡ್ಬೋದಂತ ತೆಗಿಬಹುದು ಮತ್ತೆ ನಿಲ್ಲಿಸಬಹುದು. ಇವತ್ತಕ್ಕೆ ಅನೇಕರಿಗೊಂದು ಪ್ರಶ್ನೆ ಆಗಿದೆ ಅಲ್ವಾ. ಇವತ್ತು ಸೆಂಟ್ರಲ್ ನೋಡ್ಬೇಕಾದ್ರೆ ಇವತ್ತು ಮೋದಿ ಅವರು ಇದ್ದಾರೆ, ದೊಡ್ಡ ದೊಡ್ಡ ಯಾಕೆ ಅವರೇ ಇದ್ದಾರೆ ಅಂತ ಉತ್ತರ ಇಲ್ಲದೆ, ದೇವರು ಅವ್ರನ್ನೇ ಯಾಕೆ ಇಟ್ಟಿದ್ದಾನೆ? ಈಗ ಮೇಲಿಂದ ಯೇಸು ಸ್ವಾಮಿ ಪಿಲಾತನ ಹತ್ರ ಮಾತಾಡಬೇಕಾದ್ರೆ ಮೇಲಿಂದ ಅಧಿಕಾರ ಬರೋದು ಹೊರತು ನೀನು ಈ ಸ್ಥಾನದಲ್ಲಿ ಇರಕ್ಕಾಗಲ್ಲ ಅಂತ ಹೇಳ್ತಾರೆ ಅಲ್ವಾ. ಹಾಗಾದ್ರೆ ಇವತ್ತು ಅಧಿಕಾರ ಕೊಡುವಂಥದ್ದು ಮೇಲಿನಿಂದಲೇ, ಅದು ನ್ಯಾಯವಾಗಿಯೋ ಅನ್ಯಾಯವಾಗಿಯೋ ಎಂಬುದಾಗಿ ನೋಡ್ಬೇಕಾದ್ರೆ ಈ ಲೋಕಕ್ಕೆ ಬಿಟ್ಟಿದ್ದಾನೆ ಅದನ್ನ. ನೀವು ಹೇಗಾದ್ರೂ ಮುಂದೆ ಬರ್ರಿ, ಬಟ್ ಅಧಿಕಾರ ಕೊಡುವನು ದೇವರಂತ ನೋಡುವಾಗ ಇಲ್ಲಿ ಹಾಗಾದ್ರೆ ಅನ್ಯಾಯದ ಪರವಾಗಿ ದೇವರಿದ್ದಾನ ಅಂತ ಪ್ರಶ್ನೆ ಆಗುತ್ತೆ. ಇಲ್ಲಿ ನ್ಯಾಯದ ಪರ ಎಲ್ಲಿದ್ದಾನೆ ದೇವರು? ಇವತ್ತು ನಮ್ಮ ಸಭೆಗಳಲ್ಲಿ ಎಲೆಕ್ಷನ್ ಆಯ್ತು, ದೇವ್ರಿಗೆ ಸ್ತೋತ್ರ, ಎಲ್ಲ ಸಭೆಗಳಲ್ಲಿ ಎಲೆಕ್ಷನ್ಸ್ ಆದವು. ಈಗ ಆದ್ರೆ ನ್ಯಾಯದ ಪರ ಆಯ್ತಾ ಅನ್ಯಾಯದ ಪರ ಆಯ್ತಾ? ಅದಕ್ಕೆ ಪ್ರಶ್ನೆ ಉತ್ತರ ಇಲ್ಲ. ಅದಕ್ಕೆ ನಾವು ವಿಮರ್ಶಾತ್ಮಕವಾಗಿ ತುಲನಾತ್ಮಕವಾಗಿ ಕ್ರಿಟಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅಧಿಕಾರ ಕೊಡುವಂಥದ್ದು ದೇವರೇ, ಕಮ್ ಫ್ರಮ್ ಅಬೋ, ಅದು ಮೇಲಿನಿಂದನೇ ಬರುವಂಥದ್ದು ಅಧಿಕಾರ. ಸೊ ಆ ಅಧಿಕಾರ ನಾವು ಹೊಂದ್ಕೋಬೇಕಾದ್ರೆ ಅದು ದೇವರ ಕೃಪೆಯಿಂದಲೇ ನಮಗೆ ಸಿಗಬೇಕು ಅಂತ ಹೇಳಿ ಭಕ್ತನ ಒಂದು ಅವಧಾರಿ. ಇವತ್ತು ನಾವು ಏನಾದ್ರೂ ಮಾಡಬೇಕಾದ್ರೂ ಕೂಡ ಮನಸ್ಸಿದ್ರೆ ಸಾಕಾಗಲ್ರಿ, ಹಣ ಇದ್ರೆ ಸಾಕಾಗದಲ್ರಿ, ಆದ್ರೆ ಏನಿರ್ಬೇಕು? ದೇವರ ಸಹಾಯ ನಡೆಸುವಿಕೆ ಬೇಕು. ಇವತ್ತು ಒಬ್ಬರಿಗೆ ನಾವು ಹೆಲ್ಪ್ ಮಾಡಬೇಕು, ಒಬ್ಬರಿಗೆ ಅನ್ನದಾನ ಮಾಡಬೇಕು ಅಂತಿದ್ರೆ ನಾವು ಅದಕ್ಕೆಲ್ಲ ಪ್ಲಾನ್ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು, ಸಿದ್ಧತೆ ಮಾಡ್ಕೋಬೇಕು. ನಾವು ಹೋಗಿ ಅವ್ರಿಗೆ ನೀಡಿ ಕೊಡುವಂತ ಸಂದರ್ಭದಲ್ಲಿ ಅದೇನಾಗುತ್ತೆ? ಫುಲ್ಫಿಲ್ಮೆಂಟ್ ಆಗುತ್ತೆ. ಅಲ್ಲಿವರೆಗೆ ಫುಲ್ಫಿಲ್ಮೆಂಟ್ ಆಗಲ್ಲ. ಇವತ್ತು ನಾವು ಅನ್ಕೊಳ್ಳೋದು ಬೇರೆ, ಪ್ರಾಕ್ಟಿಕಲ್ ಮಾಡೋದು ಬೇರೆ. ಆದ್ರೆ ಕೆಲವು ವಿಷಯಗಳಿಗೆ ನಾವು ನೋಡ್ಬೇಕಾದ್ರೆ ಆಲೋಚನೆ ಮಾಡ್ತಾ ಇದ್ರೆ ಕೆಲವು ಸಾರಿ ಒಂಥರ ನಮ್ಗೆ ಆಶ್ಚರ್ಯ ಅನಿಸುತ್ತೆ. ಒಂದೊಂದ್ಸರಿ ನಿಜವಾಗ್ಲೂ ದೇವ್ರು ನಮ್ಮನ್ನು ನಡೆಸ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಾಗ್ತಾ ಪ್ರತಿ ಸಾರಿ. ಯಾಕೆ ಹೇಳ್ರಿ? ನಮ್ಮ ಮನಸ್ಸು ಕರೆಕ್ಟ್ ಆಗಿದೆ, ದೇವರ ಚಿತ್ತಕ್ಕೆ ಅದು ಒಳಪಟ್ಟಿದೆ. ಸೊ ಹಾಗಾಗಿ ನಾವು ಮಾಡುವಂತ ಏನೇ ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಿರಲಿ ಅದು ಕ್ರಿಸ್ತ ಕೇಂದ್ರವಾಗಿ ಮಾರ್ಪಡಬೇಕು. ಇದು ಕ್ರಿಸ್ಟೋ ಸೆಂಟ್ರಿಕ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಕ್ರಿಸ್ಟೋ ಸೆಂಟ್ರಿಕ್ ಅಂದ್ರೆ ಕ್ರಿಸ್ತ ಕೇಂದ್ರವಾಗಿ ಅದು ಸಂಬಂಧಪಟ್ಟಿರಬೇಕು, ಅದು ಪ್ರತಿಬಿಂಬಿಸಬೇಕು. ಹಾಗೆ ಮಾತ್ರ ನಾವು ಮಾಡುವ ಕೆಲಸದಲ್ಲಿ ದೇವರ ಕಾರ್ಯ ನಿಲ್ತದೆ. ದೇವರ ನಮಗೆ ಸ್ತೋತ್ರ. ಹಾಗಾಗಿ ಅಲ್ಲಿ ಕೀರ್ತನೆಗಾರನ ಒಂದು ಆಲೋಚನೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ದೇವರನ್ನು ಕೊಂಡಾಡ್ತೇನೆ. ಯಾಕೆ ಕೊಂಡಾಡ್ತೇನೆ ಅಂತ ಹೇಳಿದ್ರೆ ದೇವರ ನ್ಯಾಯಾಧೀಶನಾಗಿದ್ದಾನೆ, ಆತನು ಭಯಂಕರನಾಗಿದ್ದಾನೆ. ದೇವರಿಗೆ ಅನೇಕ ಹೆಸರುಗಳಿದೆ. ಪ್ರೀತಿ ಸ್ವರೂಪನು, ಅದ್ಭುತ ಸ್ವರೂಪನು ಅಲ್ವಾ, ಕರುಣಾಮಯನು ಅಲ್ವಾ, ದಯ ತೋರಿಸುವವನು, ಅನೇಕ ಹೆಸರುಗಳಿದ್ದಾವೆ. ಅದ್ರ ಜೊತೆಗೆ ಒಂದು ಹೆಸರಿದೆ, ಏನಂದ್ರೆ ಭಯಂಕರನಾದ ದೇವರು ಅಂತ ಕೂಡ ಹೆಸರಿದೆ. ಯಾಕಂತಂದ್ರೆ ದೇವರಿಗೂ ಭಯಂಕರನಾಗಿ ಕೂಡ ಕೆಲವು ಸಾರಿ ನಮ್ಗೆ ಕಾಣಿಸ್ಕೊಳ್ತಾರೆ. ಯಾಕಂದ್ರೆ ನ್ಯಾಯದ ಪರ ನಿಲ್ಲದೆ ಇದ್ದಾಗ, ಅನ್ಯಾಯ ಪರ ನಿಂತ್ಕೊಂಡಾಗ ಆಗ ನಾವೇನಾಗ್ತೇವೆ? ದೋಷಿಗಳಾಗಿ ಕಂಡು ಬರ್ತೇವೆ ದೇವರ ಮುಂದೆ. ಸೊ ಅದು ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಕೊಚ್ಕೋಬೇಡ್ರಿ, ನಡು ಬಗ್ಗಿ ನಡೆಯೋರಾಗ್ರಿ, ತಲೆ ಎತ್ತಿ ನಡಿಬೇಡ್ರಿ ಅಲ್ವಾ, ಎದೆ ಬೊಗ್ಗಿಸಿ ನಡ್ಕೋಬೇಡ್ರಿ, ಎದೆ ಬೊಗ್ಗಿ ನಡೀರಿ, ಆದ್ರೆ ಎದೆ ತಿಪ್ಪಿಸ್ಕೊಂಡು ಹೋಗ್ಬೇಡ್ರಿ. ಅಂದ್ರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ರಿ. ದೇವರ ಹತ್ರ ಇದ್ದೀರಿ, ದೇವರ ಸಮ್ಮುಖದಲ್ಲಿ ನೀವಿದ್ದೀರಿ, ದೇವರ ಸಾನ್ನಿಧ್ಯದಲ್ಲಿ ಇದ್ದೀರಿ, ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ ಅನ್ನುವಂಥ ಒಂದು ಭಯ ನಿಮ್ಮಲ್ಲಿ ಇರಲಿ. ಸೊ ನಿಮ್ಗೆ ಅಧಿಕಾರ ನಾನೇ ಕೊಟ್ಟಿದ್ದೇನೆ, ಆದ್ರೆ ಆ ಅಧಿಕಾರನ ನೀವೇನ್ ಮಾಡ್ಕೊಳ್ರಿ? ಸದುಪಯೋಗ ಮಾಡ್ಕೊಳ್ರಿ. ಅದನ್ನ ಕೈ ಎತ್ಕೋಬೇಡ್ರಿ, ಅದನ್ನ ನಿಮ್ಮ ವಶ ಮಾಡಿಕೊಂಡು ನಿಮಗೆ ಇಷ್ಟ ಬಂದ ಹಾಗೆ ಏನ್ ಮಾಡ್ಬೇಡ್ರಿ, ನೀವು ಅಧಿಕಾರ ನಡೆಸ್ಬೇಡ್ರಿ, ದರ್ಪ ತೋರಿಸ್ಬೇಡ್ರಿ. ಅದಕ್ಕೆ ಆಗಿನ ಕಾಲದಲ್ಲಿ ನೋಡ್ಬೇಕಾದ್ರೆ ಇಸ್ರಾಯೇಲ್ರಿಗೆ ತುಂಬಾ ಮೂರ್ಖ ಜನರಾಗಿ, ಒಂದು ರೀತಿ ಮೂರ್ಖರಾಗೇ ಇದ್ರು ಇಸ್ರಾಯೇಲ್. ಎಷ್ಟೇ ಸಹಾಯ ಮಾಡೋದು, ದೇವರು ಪ್ರವಾದಿಗಳ ಮೂಲಕ ಮಾತಾಡ್ತಾ ಇದ್ದ, ಅರಸರ ಮೂಲಕ ಮಾತಾಡ್ತಾ ಇದ್ದ. ಅವ್ರು ಎಷ್ಟು ತಪ್ಪು ಮಾಡಿದ್ರು ಕೂಡ ನೀವು ನೋಡ್ರಿ, ವಿಮೋಚನಾ ಕಾಂಡದಲ್ಲಿ ನೋಡ್ರಿ, ಫಿಲಿಸ್ಟರ್ ಕೈಗೆ ಒಪ್ಪಿಸ್ತಾ ಇದ್ದ ದೇವರು. ಯಾರನ್ನ? ಇಸ್ರಾಯೇಲ್. ಯಾಕೆ? ಬುದ್ಧಿ ಬರಲ್ಲ ಅಂತ. ಅವ್ರಿಗೆ ಭಯ ಯಾರಪ್ಪ ಅಂದ್ರೆ ಫಿಲಿಸ್ಟರ್. ಇಸ್ರಾಯೇಲ್ರಿಗೆ ನಡುಕ ಹುಟ್ಟದ ಯಾರಿಂದಪ್ಪ ಅಂದ್ರೆ ಫಿಲಿಸ್ಟರಿಂದ. ಒಂದೊಂದ್ಸಲ ಫಿಲಿಸ್ಟರ್ ಸೋಲಿಸ್ತಾ ಇದ್ದ ದೇವರು, ನಾನು ನಿಮ್ ಪರ ಇದ್ದೀನಿ ಅಂತ ತೋರಿಸೋದಕ್ಕಾಗಿ.
ಅವರಿಗೆ ಬುದ್ಧಿ ಬರದೇ ಇದ್ದಾಗ ಏನ್ ಮಾಡ್ತಾ ಇದ್ದ, ಅವ್ರಿಗೆ ಒಪ್ಪಿಸ್ಕೊಡ್ತಾ ಇದ್ದ, ಯಾರ ಕೈಗೆ, ಫಿಲಿಸ್ಟಿಗೆ ಒಪ್ಪಿಸ್ತಾ. ಅವಾಗ ಅವ್ರು ಸೋಲುಂಟಾಗ್ತಾ ಇದ್ದು, ಯಾರಿಗೆ, ಇಸ್ರಾಯೇಲ್ ಸೋಲುಂಟಾಗ್ತಾ ಇತ್ತು. ಇಲ್ಲಿ ಯಾಕೆ ಸೋಲುಂಟಾಗ್ತಾ ಇದೆ, ಅವ್ರ ಬುದ್ಧಿ ತಿಳ್ಕೊಳ್ಳಿ ಅಂತ. ಇವತ್ತು ಅನೇಕರು ಒಂದು ದೊಡ್ಡ ಸ್ಥಾನದಲ್ಲಿ ಇವತ್ತು ಇದ್ದಾರೆ, ನಾಯಕರು ಇದ್ದಾರೆ ಅಂತ ಹೇಳಿದ್ರೆ ಕೆಲಸ ಬುದ್ಧಿ ಕಲಿಸೋದಕ್ಕಾಗಿ ಕೂಡ ಇವತ್ತು ಅಧಿಕಾರದಲ್ಲಿ ದಯವಿಟ್ಟಿರ್ತಾನೆ ಕೆಲವರು. ಹಾಗೆ ತಿಳ್ಕೊಬೋದಲ್ಲ. ಇವತ್ತು ನಾವ್ ಯಾರು ನಮ್ಗೆ ಇಷ್ಟ ಇಲ್ವೋ ಆ ವ್ಯಕ್ತಿ ಬಂದಾನಂದ್ರೆ ಆ ವ್ಯಕ್ತಿಯಿಂದ ಏನೋ ಒಳ್ಳೇದು ಮಾಡ್ಬೇಕಂತ ತಾನೇ ದೇವ್ರು ಮಾಡ್ಬೇಕನ್ನೋ ಉದ್ದೇಶ ಇರುತ್ತೆ. ನಾವೀಗ ಜಡ್ಜ್ಮೆಂಟ್ ಮಾಡೋಕ್ಕಾಗುತ್ತೆ. ಮನುಷ್ಯ ಮಾತ್ರದವ್ರು ನಾವು ಏನಾಗಿದ್ವಿ ಅಂದ್ರೆ ಅವರ ಹೊಲ ತೋರಿಕೆ ವಿಷಯದಲ್ಲಿ ನೋಡ್ಬಿಟ್ಟು ನಾವು ಕಾಮೆಂಟ್ ಮಾಡ್ತೀವಿ, ಸಹಜ, ಅದು ಎಲ್ಲರೂ ಮಾಡುವಂತ ಕಾರ್ಯ. ಆದ್ರೆ ದೇವರು ಹೃದಯವನ್ನು ನೋಡುವನಾಗಿದ್ದಾರೆ. ಆಮೇಲೆ ದೇವ್ರ ಸ್ತೋತ್ರ. ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಎಲ್ಲ ಸಭೆಗಳಲ್ಲಿ ಏನಾಗಿದೆ, ವಿರುದ್ಧವಾದ ಪ್ಯಾನಲ್ಗಳೇ ಏನಾಗಿದೆ, ಇವತ್ತು ಜಯ ಹೊಂದಿಕೊಂಡಿದೆ. ದೇವ್ರ ನಮ್ಮ ಸ್ತೋತ್ರ. ಅಂದ್ರೆ ಅರ್ಥ ಏನು, ದೇವ್ರು ಏನೋ ಒಂದು ಹೊಸ ಕಾರ್ಯ ಮಾಡ್ಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಇರೋದ ಅಂತ ಅಂತಲ್ಲ, ದಟ್ ಈಸ್ ಸಮಥಿಂಗ್ ಇಸ್ ದೇರ್. ಏನೋ ಒಂದು ವಿಶೇಷತೆ ಐತೆ ಅಂತ ಅರ್ಥ. ಯಾಕೆ ದೇವರು ಅವ್ರನ್ನ ಆಯ್ಕೆ ಮಾಡ್ದ? ಇಲ್ಲಿ ದೇವರೇ ಮಾಡಿದ್ದು. ಪ್ರಾಂಪ್ಟ್ ಆಗಿ ಎಲ್ಲರೂ ಪ್ರಾಂಪ್ಟ್ ಆಗಿದ್ದಾರೆ, ಎಲ್ಲರೂ ನ್ಯಾಯಬದ್ಧವಾಗಿದ್ದಾರೆ, ನ್ಯಾಯದ ಪರವಾಗಿನೇ ಎಲ್ಲರೂ ಏನ್ ಮಾಡಿದ್ರು, ವೋಟ್ ಹಾಕಿದ್ದಾರೆ. ಎಲ್ಲರೂ ಚಂದವಾಗಿ ತಮ್ಮ ತಮ್ಮ ಕಾರ್ಯ ತತ್ಪರಗಳನ್ನ ಕರೆಕ್ಟ್ ಆಗಿ ಮಾಡಿ ಮುಗಿಸಿದ್ದಾರೆ. ಎಲ್ಲರ ದೃಷ್ಟಿಯಲ್ಲಿ ಏನಾಗಿದೆ, ಏನಪ್ಪ ಏನು ಹಿಂಗಾಯ್ತು ಅಂತ ಅನೇಕರು ಇವತ್ತು ಕೆಲವರು ಮೌನರಾಗಿದ್ದಾರೆ, ಇನ್ನ ಕೆಲವರು ಸುಮ್ಮನಾಗಿದ್ದಾರೆ, ಏನೇನೋ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇದ್ದಾರೆ. ಕೆಲವರು ಟಚ್ ಮೀ ನಾಟ್ ಅನ್ನಂಗಿದ್ದಾರೆ ಅಲ್ವಾ. ಏನೇ ಇದ್ರು ಕೂಡ ಯಾಕೆ ಅವ್ರು ಬಂದ್ರು, ಯಾಕೆ ಇವ್ರು ಬಂದ್ರು ಅಂತ ನಾವು ಯಾರು ಮಾತಾಡ್ಲಿಕ್ಕಿಲ್ಲ. ಬದಲಾಗಿ ದೇವರು ಆ ಸ್ಥಾನದಲ್ಲಿ ಆ ಅಧಿಕಾರವನ್ನು ಕೊಡುವನಾಗಿದ್ದಾನೆ ಅಂತ ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಅಂಡರ್ಲೈನ್ ಮಾಡಿ ಇಟ್ಕೋಬೇಕು, ನಾವು ಗಮನಿಸಬೇಕಾದ ವಿಚಾರ. ಇಲ್ಲಿ ನೋಡ್ರಿ, ಅದೇ ವಾಕ್ಯ ಒಂದು ಮಾತು ಹೇಳ್ತದೆ, ಏನಂತ, ಯಾಕಂದ್ರೆ ಉದ್ಧಾರವು ಮೂಡಲಿಂದಾಗಲಿ ಪ್ರೌಢದಿಂದಾಗಲಿ ಅರಣ್ಯದಿಂದಾಗಲಿ ಬರೋದಿಲ್ಲ. ಇಲ್ಲಿ ಅರಣ್ಯ ಯಾಕೆ ಬಂತಾರೆ ಇಲ್ಲಿ ಅಂದ್ರೆ, ಈಗ ಇಸ್ರಾಯೇಲರಿಗೆ ಒಂದು ನಂಬಿಕೆ ಇತ್ತು, ಅರಣ್ಯದಲ್ಲಿ ಪ್ರಯಾಣ ಮಾಡಿದ್ರಲ್ಲ, ಅದು ಅನುಭವ ಆಗಿತ್ತು ಅವರಿಗೆ. ಹಾಗಾಗಿ ನಮಗೆ ಅಲ್ಲಿಂದಾದ್ರೂ ಬರುತ್ತೇನೋ, ಒಳ್ಳೇದಾಗ್ತೇನೋ ಅಂತ ಭಾವನೆ. ಪಡವಳಿಂದಾಗಲಿ ಏನಾಗ್ಲಿ, ಮೂಡಲಿಂದಾಗಲಿ ಅದು ಬರೋದಿಲ್ಲ. ಮೂಡಲಿಂದಾಗಲಿ ಪ್ರೌಢದಿಂದಾಗಲಿ ಅರಣ್ಯದಿಂದಾಗಲಿ ಬರೋದಿಲ್ಲ. ದೇವರ ನ್ಯಾಯಾಧೀಶನಾಗಿ ಒಬ್ಬೊಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ಯಾರು ಬೇಕಾದ್ರೂ ದೇವರ ನ್ಯಾಯದಲ್ಲಿ ಸ್ಥಾನದಲ್ಲಿ ನಿಲ್ಲಿಸುವ ಶಕ್ತಿ ದೇವರಿಗಿದೆ ಅಂತ. ನ್ಯಾಯದ ಪರ ಇದ್ರೆ ದೇವರು ಅಲ್ಲಿ ಕಾರ್ಯ ಮಾಡ್ತಾರೆ. ಅನ್ಯಾಯದ ಪರ ಇದ್ರೆ ಅಲ್ಲಿ ದೇವರ ಆತ್ಮ ಕಾರ್ಯ ಮಾಡೋದಿಲ್ಲ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನೇ ಜೀವ ಕೊಡುವ ರೊಟ್ಟಿ. ಯೋಹಾನ ಬಳಸುವಾಗ್ತದೆ ಈಗ ಓದುವಾಗ, ನಾನೇ ಜೀವ ಕೊಡುವ ರೊಟ್ಟಿ. ನಾನೇ ಅನ್ನುವಂಥ ಪದ ಅನೇಕ ಸಾರಿ ಯೋಹಾನನ ಪದೇ ಹೇಳ್ತಾರೆ. ನಾನೇ ಬಾಗಿಲಾಗಿದ್ದೇನೆ, ನಾನೇ ಒಳ್ಳೆ ಕುರುಬನಾಗಿದ್ದಾನೆ, ನಾನೇ ಜೀವ ಕೊಡುವ ರೊಟ್ಟಿ ಆಗಿದ್ದಾನೆ, ನಾನೇ ಬೊಗ್ಗೆ ಆಗಿದ್ದೇನೆ ಅಂತ ಕೂಡ ಸ್ವಾಮಿ ತನ್ನಂತ ತೋರ್ಪಡಿಸ್ಕೊಳ್ತೇನೆ. ಯಾಕೆ, ನಾನಿದ್ದೀನಿ ಅಂತ. ಐ ಆಮ್ ಹಿಯರ್, ನಾನಿದ್ದೇನೆ, ನೀವು ನನ್ನನ್ನು ಗುರುತಿಸ್ತೀರಿ ಅಷ್ಟೇ. ಸೊ ಯಾರು ಅದನ್ನು ಗುರುತಿಸ್ತಾರೋ ಇವತ್ತು ಅನೇಕರು ಮಹಿಮೆ ಕಾಣ್ತಾರೆ, ಆ ಸಂತೋಷವನ್ನು ಅನುಭವಿಸ್ತಾರೆ, ದೇವರಲ್ಲಿ ಬಲವಾಗಿ ನಿಲ್ತಾರೆ. ದೇವರ ಸ್ತೋತ್ರವಾಗಲಿ. ಆ ಹಿನ್ನೆಲೆಯಲ್ಲಿನೇ ಈ ಕೀರ್ತನೆಗಾರನ ಒಂದು ತಪ್ಪು ಪ್ರಕಾರ ಇವನು ಪೌಲನ್ ಹೇಳ್ತಾನೆ. ಪೌಲನ್ ರೈಟಿಂಗ್ಸ್ ನಲ್ಲಿ ನೋಡ್ತೀವಿ ನಾವು ನೋಡ್ಬೇಕಾದ್ರೆ ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸ್ 4, 5, 6, 7 ಅಲ್ಲಿ ನೋಡ್ತೀವಿ. ಏನಂತದೆ, ಯಾವಾಗ್ಲೂ ಸಂತೋಷವಾಗಿರ್ರಿ, ಯಾವಾಗ್ಲೂ ಸಂತೋಷವಾಗಿರ್ರಿ. ತಿರುಗಿ ಹೇಳ್ತೀನಿ, ಸಂತೋಷ ಪಡ್ರಿ. ನಿಮ್ಮ ಸ್ಥೈರ್ಯ ನೀವೆಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಹಲ್ಲೆಲೂಯಾ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸ್ರಿ. ಅಂದ್ರೆ ಪೌಲನು ಕೂಡ ಕೀರ್ತನೆಯನ್ನು ಏನ್ ಮಾಡಿದನು, ತನ್ನ ಅಳವಡಿಸಿಕೊಂಡವನಾಗಿದ್ದ. ಏನ್ ಮಾಡ್ಬೇಕು ನೀವು ಅಂತ ಕೂಡ ಚೆನ್ನಾಗಿ ಅರ್ಥಿಸ್ಕೊಂಡಿದ್ದ. ಯಾರು, ಪೌಲನು ಕೂಡ. ಅಧಿಕಾರವನ್ನ ಹೊಂದಿಕೊಂಡ ಮಾತ್ರಕ್ಕೆ ಏನಾಗದಿಲ್ಲ, ಅವರು ದೊಡ್ಡ ಸ್ಥಾನಕ್ಕೆ ಬಂದಂಗ ಅಲ್ರಿ. ನಡೆಸಬೇಕೆ ಬೇಕು, ದೇವರ ಜೊತೆಗೆ ಇರಬೇಕು, ಅದು ಬಹಳ ಇಂಪಾರ್ಟೆಂಟ್. ಇದು ಅನೇಕರು ಎಂತೆಂತ ಸೇವೆ ಮಾಡ್ತಿದ್ದಾರೆ, ಅವ್ರಿಗೆ ಯಾವ ಪೋಸ್ಟಿಂಗ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಆದ್ರೆ ಇವತ್ತು ಸೇವಕರಾಗಿದ್ದಾರೆ. ಯಾವ ರೀತಿ, ಹೇಗೆ ಸಾಧ್ಯ ಅಂದ್ರೆ ದೇವರು ನಡೆಸಬೇಕೆ. ನಮಗೆ ಪೋಸ್ಟಲ್ಲಿ ಇದ್ರೆ ಮಾತ್ರ ನಾವು ಸೇವೆ ಮಾಡ್ತೀವಿ ಅನ್ನೋದು ಸುಳ್ಳ್ರಿ. ಆದ್ರೆ ದೇವರು ಕೊಡುವಾಗ ಅದನ್ನು ಯಾರು ನಾವು ಏನ್ ಮಾಡಕ್ಕಾಗಲ್ಲ, ತಪ್ಸಕ್ಕಾಗಲ್ಲ. ಸೊ ಉಪಯೋಗಿಸಲ್ಪಡ್ಬೇಕಾಗಿದ್ರೆ ದೇವರೇ ಉಪಯೋಗಿಸ್ಕೊಡ್ತಾರೆ. ಪೌಲನ್ನ ನೋಡ್ರಿ, ಪೌಲನ್ನ ಶಿಷ್ಯರಲ್ಲಿ ಅಥವಾ ಬಲ್ಲ, ಶಿಷ್ಯನೇ ಅಲ್ಲ ಯಾರು, ಪೌಲ. ಮತ್ತು ಪೌಲ ಯಾಕೆ ಎಲೆಕ್ಟ್ ಆದ? ಪೌಲನ್ ಯಾಕೆ ದೇವ್ರು ಕರೆದ, ವಿಶೇಷವಾಗಿ ಕರೆದ? ನಾನು ಇವನ ಸಾಧನವನ್ನಾಗಿ ಉಪಯೋಗಿಸ್ಕೊಳ್ತೀನಿ ಅಂತ ಹೇಳ್ದ. ನಾನು ಎಷ್ಟು ಅವನು ಹಿಂಸೆ ಪಟ್ಟಿದ್ದಾನೆ, ಆ ಹಿಂಸೆಯಲ್ಲ ಅವ್ರಿಗೆ ತೋರಿಸ್ತೀನಿ, ನಾನು ಎಷ್ಟು ಹಿಂಸೆ ಪಟ್ಟಿದೆ ಅಂತೇಳಿ ಅಲ್ವಾ. ಇವನ ನನ್ನ ಸಾಧನ ಉಪಯೋಗಿಸ್ಕೊಳ್ತೀನಿ ಅಂತೇಳಿ.
ಹಾಗಾಗಿ ಅವನು ತನ್ನನ್ನು ತಾನು ಒಪ್ಪಿಸ್ಕೊಡೋದು ಮಾತ್ರ ಅಲ್ಲ, ಅನುಭವದಿಂದ ಸೆರೆ ಮೇಲೆ ಇದ್ದುಕೊಂಡು ಕೂಡ ಏನ್ ಮಾಡ್ತಾನೆ, ಪತ್ರ ಬರೀತಾನೆ, ಫಿಲಿಪ್ಪಿ ಸಭೆಗೆ ಬರೀತಾನೆ, ಸೆರೆ ಮೇಲೆ ಇದ್ದುಕೊಂಡು ಏನಂತ ಹೇಳ್ತಾನೆ, ನೀವು ಯಾವಾಗಲೂ ಸಂತೋಷವಾಗಿರಿ ಅಲ್ವಾ, ಸಂತೋಷವಾಗಿ. ಅಂದ್ರೆ ಕೀರ್ತನೆಗಾರನ ಕೂಡ ಅದೇ ತಾತ್ಪರ್ಯ ಆಗಿದೆ. ಸಂತೋಷವಾಗಿರೋ ಮಾತ್ರ ಅಲ್ಲ, ನಾವು ದೇವರಿಗೆ ಹತ್ತಿರವಾಗಿದ್ದೇವೆ, ದೇವರಿಗೆ ದೂರ ಆಗಿಲ್ಲ, ಹತ್ತಿರವಾಗಿದ್ದೇವೆ. ದೇವರಿಗೆ ಹತ್ರ ಆಗಿರುವಂತ ನಾವುಗಳು ದೇವರಲ್ಲಿ ಬಲ ಹೊಂದಿಕೊಂಡವರಾಗಿ ನಾವು ಇತರನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಾವೇನಾಗಬೇಕು, ಸಫಲತೆಯನ್ನು ಕಾಣಬೇಕು. ಮತ್ತು ಇತರನ್ನ ಬ್ಲೆಸ್ ಮಾಡೋ ವಿಷಯದಲ್ಲಿ, ಅವ್ರಿಗೆ ಒಳ್ಳೇದಾಗಬೇಕೆಂಬಂತ ಅರಸುವಂತ ವಿಷಯದಲ್ಲಿ ನಾವು ಮುಂದಾಗಬೇಕು ಎಂಬುದಾಗಿ ಕೀರ್ತನೆಗಾರನ ಒಂದು ಆಲೋಚನೆ ಆಗಿದೆ. ಸೊ ಇಲ್ಲಿ ಮದರ್ ತೆರೇಸಾ ಒಂದು ಮಾತು ಹೇಳ್ತಾರೆ. ಮದರ್ ತೆರೇಸಾ ಅವರು ಹೇಳ್ತಾರೆ ಏನಂದ್ರೆ, ವರ್ಕ್ ಈಸ್ ವರ್ಷಿಪ್ ಅಂತ. ಕೆಲಸನೇ ನನಗೆ ಆರಾಧನೆ ಆಗಿದ್ದೇವೆ, ಕಾಯಕವಾಗಿದೆ. ಎಸ್, ವರ್ಕ್ ಈಸ್ ವರ್ಷಿಪ್ ಅಂತ. ನಾನು ಏನ್ ಮಾಡ್ತೀನೋ ಅದೇ ಆರಾಧನೆ, ದೇವರಿಗೆ ನಾನು ಸಲ್ಲಿಸುವ ಆರಾಧನೆ ಆಗಿದೆ ಅಂತ ಹೇಳ್ತಾರೆ. ಎಂತ ಒಳ್ಳೆ ಬ್ಯೂಟಿಫುಲ್ ವರ್ಡ್ಸ್. ಹಾಗಾಗಿ ಇವತ್ತು ನಾವು ಮಾಡುವಂಥದ್ದು ಏನಿದೆ, ಆರಾಧನೆ ಇದೆ. ನಾವು ಮಾಡುವಂತ ಕೆಲಸದಲ್ಲಿ ದೇವರಿಗೆ ಮಹಿಮೆ ತರುವಂತದ್ದಾಗಿದೆ. ಪ್ರತಿಯೊಂದು ವಿಷಯಗಳನ್ನ ಸ್ವಾಮಿ ನಮ್ಮನ್ನು ಗುರುತಿಸುವನಾಗಿದೆ. ಮನುಷ್ಯರು ಗುರುತಿಸದೇ ಇರ್ಬೋದು, ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳದೇ ಇರ್ಬೋದು. ನಿಜವಾಗ್ಲೂ ಪ್ರತಿ ವಿಷಯದಲ್ಲಿ ದೇವರು ನಮ್ಮ ವಿಷಯದಲ್ಲಿ ಯೋಜನೆ ಉಳ್ಳವನಾಗಿದ್ದಾನೆ. ಆತ ನಮಗೆ ಸಹಾಯಕನಾಗಿದ್ದಾನೆ, ನಡೆಸುವನಾಗಿದ್ದಾನೆ. ನಮ್ಮ ಪ್ರತಿಯೊಂದು ವಿಷಯಗಳಿಗೆ ಆತನು ಸ್ಪಂದಿಸುವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹಾಗಾಗಿ ಕೀರ್ತನಗಾರನ ಅವನಲ್ಲಿರುವಂತಹ ಒಂದು ತಾತ್ಪರ್ಯ ಏನಂತ ಹೇಳಿದ್ರೆ, ದೇವರು ಉನ್ನತನಾಗಿದ್ದಾರೆ, ಆತನು ಪರಿಶುದ್ಧನಾಗಿದ್ದಾನೆ, ಜೀವಸ್ವರೂಪನಾದ ದೇವರಾಗಿದ್ದಾನೆ. ಆತನ ಮುಂದೆ ನೀವುಗಳು ಏನಾಗಿದ್ದೀರಿ, ಸಣ್ಣವರಾಗಿದ್ದೀರಿ, ಅದನ್ನ ನೆನ್ಪಿಟ್ಕೊಳ್ರಿ ಅನ್ನೋ ರೀತಿಯಲ್ಲಿ ಅಹಂಕಾರದಿಂದಾಗ್ಲಿ ಸೊಕ್ಕಿನಿಂದಾಗ್ಲಿ ಮೆರಿಬೇಡ್ರಿ. ನಿಮಗೆ ಕೊಡಲ್ಪಟ್ಟ ಕೆಲಸದಲ್ಲಿ ನೀವು ಪ್ರಾಂಪ್ಟ್ ಆಗಿರ್ರಿ, ನಿಜಾಯಿತಿಯಿಂದ ಇರ್ರಿ, ಪ್ರಾಮಾಣಿಕತೆಯಿಂದ ಇರ್ರಿ ಎಂಬುವಂತ ಸಂದೇಶವನ್ನು ಸಾರುತ್ತಾ, ಇದು ಮುಂದೆ ಫ್ಯೂಚರ್ ಕೂಡ, ಮುಂದೆ ಯಾರ್ಯಾರು ನಾಯಕರಾಗಿ ಮುಂದೆ ಬರ್ತಾರೋ ಅವ್ರಿಗೆ ಹೇಳುವಂತ ಮಾತುಗಳಿದೆ. ಅದು ಪ್ರವಾದನೆಯ ಕೀರ್ತನೆ ಅಂತ ಕೊಡಲ್ಪಟ್ಟಿದೆ. ಸೊ 12ನೇ ಕೀರ್ತನೆ ಮತ್ತು 75ನೇ ಕೀರ್ತನೆ ಪ್ರವಾದನೆಯ ಕೀರ್ತನೆಗಳು ಎಂಬುದಾಗಿ ಕೊಡಲ್ಪಟ್ಟಿದೆ. ಹಾಗಾಗಿ ಇವತ್ತು ನಿಮ್ಮ ಜೀವಿತಗಳಲ್ಲಿ ದೇವರು ನ್ಯಾಯಾಧೀಶನಾಗಿದ್ದಾನೆ, ನಾಯಕನಾಗಿದ್ದಾನೆ, ಮತ್ತು ಆತನ ಈಸ್ ಎ ಮಾಡೆಲ್ ಆಫ್ ಗಾಡ್. ನಮಗೆ ದೇವರು ಮಾಡೆಲ್ ಆಗಿದ್ದಾನೆ, ಆತನೇ ನಮಗೆ ಮಾದರಿ ಆಗಿದ್ದಾನೆ. ಸೊ ಆ ಮಾದರಿಯಲ್ಲಿ ನಾವು ಇರುವಾಗ ಆತನ ಒಂದು ಕೃಪೆಗೆ ನಾವು ದಿನನಿತ್ಯ ಬೆಳೆಯುತ್ತಾ, ಕಲಿಯುತ್ತಾ, ಆತನ ಪಾದ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಾ, ಆತನ ಸೇವಕರಾಗಿ ಮುಂದೆ ಸಾಗುತ್ತಾದ್ರೆ ದೇವರು ನಮ್ಮ ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಬರ್ತಾನೆ ಮತ್ತು ನಮ್ಮನ್ನು ಬಲಪಡಿಸ್ತಾನೆ. ಸೊ ಹಾಗಾಗಿ ನಿಮ್ಮ ಜೀವಿತಗಳಲ್ಲಿ ಏನೇ ಹೋರಾಟ ಇದ್ರೂ ಕೂಡ ಅದೆಲ್ಲ ನಮಗೆ ಆಶೀರ್ವಾದ ಎಂಬುದಾಗಿ ನಾವು ಭಾವಿಸೋಣ. ಮತ್ತು ನಾಳೆ ಬೆಳಗ್ಗೆ ಏನಾದರೂ ಒಂದು ಸಣ್ಣ ಪುಟ್ಟ ನಮ್ಗೆ ಅಧಿಕಾರ ಕೊಟ್ಟರು ಕೂಡ ಆ ಅಧಿಕಾರವನ್ನ ದೇವರು ನನಗೆ ಕೊಟ್ಟಿದ್ದಾನೆ ಅಧಿಕಾರ ಅಂತೇಳಿ ಭಾವಿಸಿ ನಾವು ಸೇವೆ ಮಾಡೋದಾದ್ರೆ ಅದರಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗ್ತೀವಿ. ಅದು ದೇವರಿಗೆ ಮಹಿಮೆ ತರುವಂಥದ್ದಾಗಿದೆ. ಸೊ ಹಾಗಾಗಿ ದೇವರ ವಾಕ್ಯಗಳನ್ನ ನಮ್ಮ ಆತ್ಮೀಯ ಲಾಭಕ್ಕೆ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇಲೆ ಕುಂತು ಇದು ಮಾಡ್ತಾರೆ, ಕೂಟ್ ಮಾಡ್ತಾರೆ.